ಪ್ರಿಯ ವೀಕ್ಷಕರೇ, ಕಳೆದ 3 ದಿನಗಳ ಹಿಂದೆ ಇನ್ನು ನಾವು ವಿಷದ ಹಣ್ಣು ಎಂಬ ಶೀರ್ಷಿಕೆ ಅಡಿಯಲ್ಲಿ ಯಾವ ರೀತಿ ಹಣ್ಣನ್ನ ಪಕ್ವ ಮಾಡ್ತಾರೆ ಎಂಬ, ಅನಿಲನ ಸೋರಿಕೆ ಮಾಡಿ ಪಕ್ವ ಮಾಡ್ತಾರೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಏನು ಸುದ್ದಿಯನ್ನ ಮಾಡಿರ್ತೀವಿ. ಈ ನಿಟ್ಟಿನಲ್ಲಿ ಈ ಸುದ್ದಿ ಬಗ್ಗೆ ಹೇಳಲಿಕ್ಕೆ ಇವತ್ತು ನಮ್ಮ ಸ್ವತಃ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗೋಣ. ಈ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ರೀತಿ ಅನಿಲನ ಸೋರಿಕೆ ಮಾಡಿ ಹಣ್ಣನ್ನ ಪಕ್ವ ಮಾಡ್ತಾ ಇದ್ದಾರೆ. ಇದು ಆರೋಗ್ಯ ಸಂಬಂಧಪಟ್ಟಂತೆ ಜನರಿಗೆ ಯಾವ ರೀತಿಯಾದಂತಹ ಈಗ ನಿಮ್ಮ ಒಂದು ವರದಿಯನ್ನ ನೋಡಿದ್ದೀನಿ. ಈಗ ಅದರಿಂದ ಖಂಡಿತವಾಗಿಯೂ ಈ ರೀತಿಯಾಗಿ ಅವರು ಏನಾದರೂ ಮಾಡ್ತಾ ಇದ್ರೆ ಅದು ಅಪರಾಧನೇ ಮತ್ತು ಆರೋಗ್ಯಕ್ಕೂ ಕೂಡ ಹಾನಿಕಾರ. ಅದರಿಂದ ನಿಮ್ಮ ವರದಿಯನ್ನ ನಾನು ಈಗ ತೆಗೆದುಕೊಂಡಿದ್ದೀನಿ. ನಮ್ಮ ಫುಡ್ ಸೇಫ್ಟಿ ಕಮಿಷನರ್ ಇದ್ದಾರೆ, ಅವ್ರಿಗೆ ಅದನ್ನ ಕಳಿಸ್ಕೊಟ್ಟು ಇದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ನಾವು ಹೇಳ್ತೀನಿ. ಏನೇನು ಆಗ್ತಾ ಇದೆ, ನಿಮ್ಮ ಜೊತೆ ಕೂಡ ಸಂಪರ್ಕ ಮಾಡಿ ಏನಾಗ್ತಾ ಇದೆ, ಹೇಗೆ ಮಾಡ್ತಾ ಇದ್ದಾರೆ, ಮತ್ತು ಹುಬ್ಬಳ್ಳಿ ಒಂದೇ ಕಡೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ರಾಜ್ಯಾದ್ಯಂತ ಅದನ್ನು ವಿಚಾರಣೆ ಮಾಡೋದು ಕೂಡ ಅದರಿಂದ ಈ ರೀತಿಯಾಗಿ ಏನು ಆರ್ಟಿಫಿಷಿಯಲ್ ಆಗಿ ಈ ಹಣ್ಣುಗಳನ್ನ ಪಕ್ವ ಮಾಡುವಂಥದ್ದು ಏನಿದೆ ಪ್ರಕ್ರಿಯೆ, ಅದು ಖಂಡಿತವಾಗಿಯೂ ನಮ್ಮ ಆಹಾರದ ಒಂದು ಏನು ಆಹಾರ ಏನಿರ್ತದೆ ಅದನ್ನ ಅದು ಹಾನಿಕಾರ ಆಗೋದ್ರಲ್ಲಿ ಸಂದೇಹ ಇಲ್ಲ. ಅದರಿಂದ ಇದಕ್ಕೆ ಅವಕಾಶ ಕೊಡಬಾರದು. ಅದಕ್ಕೆ ಏನು ಕ್ರಮ ತಗೊಳ್ಬೇಕು ಖಂಡಿತ ನಾವು ಒಂದು ತನಿಖೆ ಮುಖಾಂತರ ಮುಂದಿನ ಕ್ರಮಗಳು ತಗೊಳ್ತೀವಿ. ಬ್ಯಾನ್ ಆದಂತಹ ಅನಿಲಗಳು ಕೆಲವು ಮಾರ್ಕೆಟ್ಗೆ ಬರ್ತಾ ಇದೆ ಸರ್, ಅವು ಇವರಿಗೆ ಯಾವ ರೀತಿ ರೀಚ್ ಆಗ್ತದೆ ಸರ್? ಯಾವ ರೀತಿ ಇಲ್ಲ, ಬ್ಯಾನ್ ಆಗಿರುವಂತಹ ಅನಿಲಗಳಂತ ಹೇಳಿದ್ರೆ ಅದು ಬೇರೆ ಉಪಯೋಗಕ್ಕೆ ಇರ್ಬೋದು, ಆಹಾರದ ಒಂದು ಸಂಸ್ಕರಣೆಗೆ ಉಪಯೋಗಕ್ಕೆ ಅದು ಬ್ಯಾನ್ ಆಗಿರ್ಬೋದು ಹೊರತು ಬಹುಶಃ ಬೇರೆ ಬೇರೆ ಯೂಸಸ್ಗೆ ಉಪಯೋಗಕ್ಕೆ ಅದು ಅವಕಾಶ ಇರ್ಬೋದೇನೋ. ಅದಕ್ಕೋಸ್ಕರ ನಾನು ಅದರ ಬಗ್ಗೆ ಪೂರ್ತಿ ಮಾಹಿತಿ ನಂತರ ಇಲ್ಲ. ಆದರೆ ಅದು ತಯಾರಿಕೆ ಆಗ್ತದೆ ಅಂತ ಹೇಳಿದ್ರೆ ಬೇರೆ ಉಪಯೋಗಕ್ಕೂ ಕೂಡ ಅದು ಅವಕಾಶ ಇರ್ಬೋದು. ಆದರೆ ಆಹಾರದ ಸಂಸ್ಕರಣೆಗೆ ಮತ್ತು ಅದನ್ನ ಆಹಾರದ ಇದಕ್ಕೆ ಅದನ್ನ ಒಂದು ಆಹಾರದ ಮೇಲೆ ಉಪಯೋಗ ಮಾಡತಕ್ಕಂಥದ್ದಕ್ಕೆ ಅದಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ಖಂಡಿತ ನಾನು ಅದರ ಬಗ್ಗೆ ಗಂಭೀರವಾಗಿ ತಗೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಅದು ವಿಚಾರಣೆಯನ್ನು ಮಾಡಿಸ್ತೀನಿ. ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತೆ ಈಗ ಅನಿಲ ಯಾವ ರೀತಿ ಬರ್ತಾ ಇದೆ ಮಾರ್ಕೆಟ್ಗೆ, ಯಾವಕ್ಕೆ ಇದು ಬ್ಯಾನ್ ಆದಂತಹ ಅನಿಲ, ಇದಕ್ಕೆ ಯಾಕೆ ಪಕ್ವ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಬೇರೆ ರೀತಿಯಾದಂತಹ ಯೂಸ್ ಮಾಡುವಂತಹ ಅನಿಲಗಳನ್ನ ಇದಕ್ಕೆ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ, ಇದು ಸಮಗ್ರವಾಗಿ ನಾನು ತನಿಖೆ ಮಾಡ್ತೀನಿ, ವರದಿಯನ್ನು ಕೂಡ ಪಡ್ಕೊಂತೀನಿ, ಇದಕ್ಕೆ ತಕ್ಕವಾದಂತಹ ಶಿಕ್ಷೆ ಕೂಡ ಅವರಿಗೆ ನೀಡ್ತೀನಿ ಅಂತ ಹೇಳ್ತಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.